ನಿನ್ನೆ ದಿನಾಂಕ 16/3/2026ರಂದು ಜನವಾಡ ಠಾಣೆಯ ಒಂದು ಸರಹದ್ದಿನಲ್ಲಿ ಒಂದು ಖಚಿತವಾದ ಮಾಹಿತಿ ಬಂದ ಮೇರೆಗೆ ಮಾನ್ಯ ಪ್ರದೀಪ್ ಗುಂಟಿ SP ಸಾಹೇಬರ ಮಾರ್ಗದರ್ಶನದಲ್ಲಿ ಬೀದರ್ DSP ಮುಲ್ಲಾ ಅವರು, CPI ರೂರಲ್ ಶ್ರೀ ಬಿರಾದಾರ್ ಅವರು ಮತ್ತು ಸಿಬ್ಬಂದಿಯವರ ಜೊತೆಗೆ ಖಚಿತ ಮಾಹಿತಿ ಬಂದ ಒಂದು ಸ್ಥಳಕ್ಕೆ ಹೋಗಿ ನೋಡಲಾಗಿ ಅಲ್ಲಿ 105 ಸಿಲಿಂಡರ್ಗಳನ್ನು, ಅದರಲ್ಲಿ 22 ತುಂಬಿದ್ದು ಮತ್ತು ಉಳಿದಂಥ 83 ಖಾಲಿ ಸಿಲಿಂಡರ್ಗಳನ್ನು ಕಾಳಸಂತೆಯಲ್ಲಿ ಮಾರುವ ಉದ್ದೇಶದಿಂದ ಸಂಗ್ರಹಿಸಿಡಲಾಗಿತ್ತು. ಅದನ್ನು ರೇಡ್ ಮಾಡಿ ನಾವು 4 ಜನರನ್ನು ವಶಕ್ಕೆ ಪಡೆದುಕೊಂಡು ಸಿಲಿಂಡರ್ಗಳನ್ನು ಎಲ್ಲ ಜಪ್ತಿ ಮಾಡಿಕೊಂಡು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ 2 ವಾಹನಗಳನ್ನು ಜಪ್ತಿ ಮಾಡಿಕೊಂಡು ನಾವು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ. ಒಟ್ಟಾರೆಯಾಗಿ 2,55,000 ಮೌಲ್ಯದ ಗ್ಯಾಸ್ ಸಿಲಿಂಡರ್ಗಳನ್ನು ಗೃಹ ಬಳಕೆ ಮತ್ತು ಕಮರ್ಷಿಯಲ್ ಬಳಕೆಗಾಗಿ ಇರ್ತಕ್ಕಂಥ ಸಿಲಿಂಡರ್ಗಳನ್ನು ಇಂಡಿಯನ್ ಕಂಪನಿಯು ಮತ್ತು SP ಕಂಪನಿಯ ಗ್ಯಾಸ್ ಸಿಲಿಂಡರ್ಗಳನ್ನು ನಾವು ವಶಪಡಿಸಿಕೊಂಡಿದ್ವಿ. 2 ವಾಹನಗಳನ್ನು ಕೂಡ ವಶಪಡಿಸಿಕೊಂಡಿದ್ವಿ. ಒಟ್ಟು ವಾಹನಗಳು ಮತ್ತು ಸಿಲಿಂಡರ್ ಎಲ್ಲ ಸೇರಿ 19 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಾವು ವಶಪಡಿಸಿಕೊಂಡಿದ್ವಿ ಮತ್ತು ತಪ್ಪಿತಸ್ಥರ ಮೇಲೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ.